ಜೈಲು ಅಂದ್ರೆ ಕಳ್ಳ ಕಾಕರ ಪಾಲಿನ ಮನಪರಿವರ್ತನಾ ಕೇಂದ್ರ ಅಂತಾರೆ. ಜೈಲು ಶಿಕ್ಷೆಯನ್ನ ಭೂಲೋಕದ ನರಕ ಅಂತಾನೂ ಹೇಳ್ತಾರೆ. ಆದ್ರೀಗ ಇದೆಲ್ಲ ಸುಳ್ಳು ಅನಿಸೋದಕ್ಕೆ ಶುರುವಾಗಿದೆ. ದುಡ್ಡಿದ್ರೆ ಜೈಲಲ್ಲೇ ಅರಮನೆ ಸೃಷ್ಟಿಯಾಗ್ತಿದೆ. ಜೈಲಲ್ಲಿ ಮತ್ತೇರಿಸಲು ಬಾಟಲ್ ಗಟ್ಟಲೆ ಎಣ್ಣೆ ಮಾಂಸ, ಬ್ಯಾರಕ್ನಲ್ಲೇ ಕುಡಿತ ಕುಣಿತ ಮೋಜು ಮಸ್ತಿ. ನಿನ್ನೆ ಐಸಿಸ್ ಉಗ್ರ ಶಕೀಲ್, ವಿಕೃತಕಾಮಿ ಉಮೇಶ್ ರೆಡ್ಡಿ ಹಾಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರೋ ನಟಿ ರನ್ಯಾ ರಾವ್ ಪ್ರಿಯಕರ ತರಣ್ ಕಂಬಿ ಹಿಂದೆ ಬಿಂದಾಸಾಗಿ ಎಂಜಾಯ್ ಮಾಡುತ್ತಿದ್ದ ವಿಡಿಯೋಗಳು ಬಯಲಾಗಿದ್ವು. ಈ ಬೆನ್ನಲ್ಲೇ ಇಂದು ಕೂಡ ಮತ್ತೆರಡು ವಿಡಿಯೋಗಳು ಎಲ್ಲೆಡೆ ಹಲ್ಚಲ್ ಎಬ್ಬಿಸಿವೆ. ಕಂಬಿ ಹಿಂದೆ ಮದ್ಯದ ಬಾಟಲಿಗಳು ಸದ್ದು ಮಾಡಿವೆ. ಅಷ್ಟೇ ಅಲ್ಲ, ಬ್ಯಾರಕ್ನಲ್ಲೇ ಎಣ್ಣೆ ಹೊಡೆದು ಕೈದಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಸದ್ಯ ಈ ವಿಡಿಯೋ ಪರಪ್ಪನ ಅಗ್ರಹಾರ ಜೈಲಿನದ್ದೋ ಅಥವಾ ರಾಜ್ಯದ ಬೇರೆ ಜೈಲಿನದ್ದೋ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿಲ್ಲ. ಮೇಲ್ನೋಟಕ್ಕೆ 2-3 ವರ್ಷಗಳ ಹಿಂದಿನ ದೃಶ್ಯಗಳು ಎನ್ನಲಾಗ್ತಿದೆ. ವೈರಲ್ ವಿಡಿಯೋ ಹಳೆಯದ್ದೋ ಈಗಿನದ್ದೋ? ಅಧಿಕಾರಿಗಳ ಹೇಳಿಕೆಯೇ ಬೇರೆ, ವಾಸ್ತವವೇ ಬೇರೆ. ಮತ್ತೊಂದು ಕಡೆ 2023ರಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಗಳು ಈಗ ವೈರಲ್ ಆಗಿವೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ಬಗ್ಗೆ ಡಿಐಜಿ ಆನಂದ್ ರೆಡ್ಡಿ, ಎಡಿಜಿಪಿ ದಯಾನಂದ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ವಿಡಿಯೋದಲ್ಲಿ ಗೋಚರವಾಗುವ ನ್ಯೂಸ್ ಪೇಪರ್ನ ತುಣುಕಿನಲ್ಲಿ ಇದು ನವೆಂಬರ್ 6, 2025 ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹೀಗಾಗಿ ಜೈಲಿನ ಒಳಗೆ ಈಗಲೂ ಎಲ್ಲವೂ ಖುಲ್ಲಂಖುಲ್ಲ ಅನ್ನೋದು ದೃಢವಾಗ್ತಿದೆ. ಇನ್ನು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸಾಲು ಸಾಲು ಅಕ್ರಮ ನಡೆಯುತ್ತಿರೋದೇಕೆ? ಮೊಬೈಲ್ ಬಳಕೆ ಹೇಗೆ ಸಾಧ್ಯವಾಯಿತು? ಒಳಗಡೆ ಪಿತೂರಿ ಮಾಡುತ್ತಿರೋದು ಯಾರು ಅನ್ನೋ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಜೈಲಿನ ಸಿಬ್ಬಂದಿಯಿಂದಲೇ ವಿಡಿಯೋ ಲೀಕ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ತನಿಖೆಗಿಳಿಯುತ್ತಾ ಎನ್ಐಎ ಮತ್ತು ಡಿಆರ್ಐ ತಂಡ. ಮನೋವೈದ್ಯ ನಾಗರಾಜ್ ಮೇಲೆ ಅನುಮಾನ. ಈ ವೈರಲ್ ವಿಡಿಯೋಗಳ ಕುರಿತಾಗಿ ಈಗ ಎನ್ಐಎ ಮತ್ತು ಡಿಆರ್ಐ ಕೂಡ ತನಿಖೆಗೆ ಕೈ ಹಾಕಿವೆ ಎನ್ನಲಾಗಿದೆ. ಉಗ್ರನ ಕೈಯಲ್ಲಿ ಮೊಬೈಲ್ ಇದ್ದಿದ್ದರಿಂದ ಇದು ಭದ್ರತಾ ಸೂಕ್ಷ್ಮ ವಿಚಾರವಾಗಿದೆ. ಹೀಗಾಗಿ ತನಿಖೆ ನಡೆಸುವ ಸಲುವಾಗಿ ಎನ್ಐಎ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರಂತೆ. ಕೆಲವರ ಸಂವಾದಗಳು ಮತ್ತು ಮೊಬೈಲ್ ರೆಕಾರ್ಡಿಂಗ್ ವಿವರಕ್ಕೂ ಪರಿಶೀಲನೆ ನಡೆಯಲಿದೆ. ಅಲ್ಲದೆ ರನ್ಯಾ ರಾವ್ ಗೋಲ್ಡ್ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಡಿಆರ್ಐ ಕೂಡ ಮಾಹಿತಿ ಸಂಗ್ರಹಿಸಿದೆಯಂತೆ. ಇನ್ನು ಈ ಹಿಂದೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಮೇಲೆಯೇ ಅನುಮಾನ ಮೂಡಿದೆ. ಈ ಸಂಬಂಧ ಕಳೆದ ಜುಲೈನಲ್ಲಿ ಜೈಲಿನ ಮನೋವೈದ್ಯ ನಾಗರಾಜ್, ಸಿಎಆರ್ ಎಎಸ್ಐ ಚಾಂದ್ ಪಾಷಾ ಹಾಗೂ ಉಗ್ರ ಜುನೈದ್ ತಾಯಿಯ ಬಂಧನ ಮಾಡಲಾಗಿತ್ತು. 10,000 ಮೊಬೈಲ್ ಅನ್ನ ನಾಗರಾಜ್ ಜೈಲಿನಲ್ಲಿ 35,000ಕ್ಕೆ ಮಾರಾಟ ಮಾಡುತ್ತಿದ್ದ. ಎಲ್ಇಟಿ ಉಗ್ರ ಟಿ ನಾಸಿರ್ಗೆ ನಾಗರಾಜ್ ಮೊಬೈಲ್ ನೀಡಿದ್ದು ಪತ್ತೆಯಾಗಿತ್ತು. ಹೀಗಾಗಿ ಆತನ ಮೇಲೂ ಅನುಮಾನ ಮೂಡಿದೆ. ಜೈಲು ಕರ್ಮಕಾಂಡದ ಬಗ್ಗೆ ಉನ್ನತ ತನಿಖೆ. ನಾಳೆ ಸಿಎಂ, ಗೃಹ ಸಚಿವರಿಂದ ಮಹತ್ವದ ಸಭೆ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿಯ ಬ್ಯಾರಕ್, ಶಂಕಿತ ಉಗ್ರ ಶಕೀಲ್ ಸೆಲ್ ಮತ್ತು ರನ್ಯಾ ರಾವ್ ಕೇಸ್ನ ತರುಣ್ ರಾಜ್ನ ಬ್ಯಾರಕ್ ಬಳಿ ಭದ್ರತೆಗಿದ್ದ ಸಿಬ್ಬಂದಿ ಪಟ್ಟಿ ಕೊಡಲು ತಿಳಿಸಲಾಗಿದೆ. ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದು, ಜೈಲಿನ ಉಸ್ತುವಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂದಿದ್ದಾರೆ. ಈ ಸಂಬಂಧ ಅಧಿಕಾರಿಗಳ ಸಭೆ ಕರೆಯುವುದಾಗಿ ಹೇಳಿದ್ರು. ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ನಿನ್ನೆ ಏನೋ ರಜೆ ಇದ್ದಾರೆ ಅಂತ ಹೇಳಿದ್ರು. ನಾನು ಮಾತಾಡಿದೆ ಅವರಿಗೆ, ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. But I will not tolerate this nonsense. Enough is enough. ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ.
ಕೈದಿಗಳನ್ನ ಕೈದಿಗಳಂತೆ ನೋಡದೆ ಕಾಸಿನ ಹೇಸಿಗೆ ತಿಂದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕಿದೆ. ಇಲ್ಲದಿದ್ರೆ ಸಮಾಜ ವಿದ್ರೋಹಿ ಕೃತ್ಯ ನಡೆಸೋರಿಗೆ ಕಾನೂನು ಮತ್ತು ಜೈಲು ಅಂದ್ರೆ ನಗೆಪಾಟಲಾಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಈ ಬಗ್ಗೆ ಸರ್ಕಾರ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಗಂಗಾಧರ್ ವಾಗಟ, ನ್ಯೂಸ್ 18.